ನಮಸ್ಕಾರ ವೀಕ್ಷಕರೇ, ಸೆವೆಂತ್ ಗೇರ್ಗೆ ಸ್ವಾಗತ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ಗಂಗಾ, ಯಮುನಾ ಹಾಗೂ ಗುಪ್ತಗಾಮಿನಿ ಸರಸ್ವತಿ ನದಿಗಳ ತ್ರಿವೇಣಿ ಸಂಗಮದಲ್ಲಿ ನಡೆಯುತ್ತಿರುವ ಮಹಾಕುಂಭ ಮೇಳವು 10 ಹಲವು ವಿಶೇಷತೆಗಳಿಗೆ ಸಾಕ್ಷಿಯಾಗಿದೆ. 4,000 ಹೆಕ್ಟೇರ್ ಪ್ರದೇಶದಲ್ಲಿ 45 ದಿನಗಳ ಕಾಲ ನಡೆಯುವ ಈ ಧಾರ್ಮಿಕ ಮಹಾ ಉತ್ಸವಕ್ಕೆ ಬರೀ ಮೂಲಸೌಕರ್ಯಕ್ಕೆಂದೇ 7,000 ಕೋಟಿ ರೂ.ಗಳನ್ನು ವ್ಯಯಿಸಲಾಗಿದೆ. ಸುರಕ್ಷತೆಯ ದೃಷ್ಟಿಯಿಂದ 3,000 ಎಐ ಆಧಾರಿತ ಕ್ಯಾಮೆರಾಗಳು, ಸುಮಾರು 40,000 ಪೊಲೀಸ್ ಬಂದೋಬಸ್ತ್ಗಳು ಸುರಕ್ಷತೆಯ ಮೇಲೆ ನಿಗಾ ಇಡಲಿದೆ. 1,000 ದೋಣಿಗಳನ್ನು ನದಿಯಲ್ಲಿ ಸನ್ನದ್ಧ ಸ್ಥಿತಿಯಲ್ಲಿ ಇಡಲಾಗಿದೆ. 1.5 ಲಕ್ಷ ಶೌಚಾಲಯ ನಿರ್ಮಾಣ ಮಾಡಿ 30,000 ಜನರು ಅದರ ನಿರ್ವಹಣೆ ನೋಡಿಕೊಳ್ಳುತ್ತಿದ್ದಾರೆ. ಆತಿಥ್ಯ ವಸತಿ ವ್ಯವಸ್ಥೆಯಿಂದ ಸುಮಾರು 50,000 ಜನರಿಗೆ ಉದ್ಯೋಗ ಸೃಷ್ಟಿಯಾಗಿದೆ. ದಿನಕ್ಕೆ 1,000 ರೂಪಾಯಿ ಗಳಿಸುತ್ತಿದ್ದ ಅಂಬಿಗರು ಈಗ 10,000 ಗಳಿಸುತ್ತಿದ್ದಾರೆ. ಸುಮಾರು 20 ಕಿಲೋಮೀಟರ್ ದೂರದಲ್ಲಿಯೇ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಲಾಗಿದ್ದು, ಅಲ್ಲಿಂದ ಸಂಗಮಕ್ಕೆ ತೆರಳಲು ಸರಕಾರದ ಬಸ್ ಅಥವಾ ದ್ವಿಚಕ್ರ ವಾಹನಗಳ ಮೂಲಕ ತೆರಳಬೇಕಾಗಿದೆ. ಹಾಗೆ ಪಾರ್ಕಿಂಗ್ನಿಂದ ದ್ವಿಚಕ್ರ ವಾಹನದಲ್ಲಿ ಸಂಗಮಕ್ಕೆ ಕರೆದೊಯ್ಯಲು ಸಾವಿರಾರು ಮಂದಿ ವೃತ್ತಿಯನ್ನಾಗಿಸಿಕೊಂಡಿದ್ದು, ಇದರಿಂದ 16,000 ರೂ.ಗಳನ್ನು ಸಂಪಾದಿಸುತ್ತಿದ್ದಾರೆ. ಒಂದು ವೇಳೆ ಗುಂಪಿನಲ್ಲಿ ತೆರಳುವಾಗ ಯಾರಾದರೂ ಕಳೆದು ಹೋದರೆ ಲೈವ್ ಲೊಕೇಶನ್ ಆ್ಯಪ್ನಿಂದ ತಕ್ಷಣದಲ್ಲಿ ಅವರನ್ನು ಹುಡುಕಲಾಗುತ್ತಿದೆ. ಇದಲ್ಲದೆ ನಮ್ಮ ಕರ್ನಾಟಕದ ಹೆಮ್ಮೆಯ ನಂದಿನಿ ಹಾಲಿನ ಸವಿ ಸಹ ಮಹಾಕುಂಭಮೇಳದಲ್ಲಿ ಸವಿಯಬಹುದಾಗಿದೆ. ಚಾ ಪಾಯಿಂಟ್ ಎಂಬ ಭಾರತದ ಅತಿದೊಡ್ಡ ಟೀ ಸಂಸ್ಥೆಯೊಂದಿಗೆ ನಂದಿನಿ ಸಂಸ್ಥೆ ಒಪ್ಪಂದ ಮಾಡಿಕೊಂಡಿದ್ದು, ಕೋಟಿಗಟ್ಟಲೆ ಚಹಾ ವಿತರಿಸಲು ಸಿದ್ಧತೆ ಮಾಡಿಕೊಂಡಿದೆ. ಹಾಗೂ ಇತರ ಉತ್ಪನ್ನಗಳಾದ ಸಿಹಿ ತಿಂಡಿಗಳು, ಗುಡ್ ಲೈಫ್ ಹಾಲು, ಮಿಲ್ಕ್ ಶೇಕ್, ಮೊಸರುಗಳನ್ನು ಮಾರಾಟ ಮಾಡಲಾಗುತ್ತಿದೆ. ನಮ್ಮ ದಕ್ಷಿಣ ಕನ್ನಡದ ಮೂಡುಬಿದಿರೆಯ ಲೆಕ್ಸಾ ಸಂಸ್ಥೆ ಮಹಾಕುಂಭಮೇಳದ 3 ಪ್ರವೇಶ ದ್ವಾರಗಳಾದ ಗಂಗಾ, ಸರಸ್ವತಿ ಮತ್ತು ಯಮುನಾ ದ್ವಾರಗಳಿಗೆ ಅತ್ಯಾಕರ್ಷಕವಾಗಿ ನವೀನ ಮಾದರಿಯ ದೀಪಾಲಂಕಾರವನ್ನು ವಿನ್ಯಾಸಗೊಳಿಸಿದ್ದಾರೆ. ನಾಗಾ ಸಾಧುಗಳ ಆಶೀರ್ವಾದ ಪಡೆಯಲು ದೇಶ ವಿದೇಶಗಳಿಂದ ಗಣ್ಯ ಭಕ್ತರ ಪ್ರವಾಹವೇ ಹರಿದು ಬರುತ್ತಿದೆ. ವಿಮಾನ, ಬಸ್, ರೈಲಿನ ಮೂಲಕ ಕೋಟ್ಯಾಂತರ ಭಕ್ತರು ಹಾಗೂ ಮಠಾಧೀಶರು ಆಗಮಿಸುತ್ತಿದ್ದಾರೆ. ವಿಮಾನದಲ್ಲೂ ಹರಹರ ಮಹಾದೇವ ಘೋಷಣೆಗಳು ಮುಳುಗುತ್ತಿವೆ. ಇದೇ ಫೆಬ್ರವರಿ 25ರಂದು ಶಾರದಾ ಪೀಠದ ಕಿರಿಯ ಶ್ರೀಗಳಾದ ವಿಧುಶೇಖರ ಭಾರತೀ ಸ್ವಾಮೀಜಿಗಳ ಸಹಿತ 4 ಆಮ್ನೇಯ ಪೀಠದ ಸ್ವಾಮೀಜಿಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಈಗಾಗಲೇ ಸುಮಾರು 50 ಕೋಟಿಗಿಂತಲೂ ಹೆಚ್ಚಿನ ಜನರು ಕುಂಭಮೇಳದಲ್ಲಿ ಪವಿತ್ರ ಸ್ನಾನವನ್ನು ಮಾಡಿದ್ದಾರೆ. ಫೆಬ್ರವರಿ 26ರ ಮಹಾಶಿವರಾತ್ರಿಯಂದು ಮಹಾಕುಂಭಮೇಳವು ಸಮಾಪ್ತಿಯಾಗಲಿದೆ. ಇನ್ನೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.